ಹಾಯ್ ವೆಲ್ಕಮ್ ಬ್ಯಾಕ್ಸ್ ಟು ಮೈ ಚಾನೆಲ್. ನಾನಿವತ್ತು ಇದು ಬ್ಲೌಸ್ ಸ್ಟಿಚ್ ಮಾಡ್ತಾಯಿದ್ದೀನಿ. ಈ ಬ್ಲೌಸ್ ಸ್ಟಿಚ್ ಮಾಡ್ಕೊತಾನೆ ಕೆಲವೊಂದು ಟಿಪ್ಸ್ನ ನಾನು ಹೇಳ್ತಾ ಇರ್ತೀನಿ. ಈ ಬ್ಲೌಸ್ ಸ್ಟಿಚಿಂಗ್ನ ನೋಡ್ತಾ ಇರಿ ನೀವು. ಏನಪ್ಪ ಈ ಟಿಪ್ಸ್ ಅಂತಂದರೆ, ನೀವು ಇವಾಗ ನೋಡಿದ್ರಿ ತಿಂಗಳಿಗೆ 15,000 ರಿಂದ 30,000 ದುಡಿಬೋದಾ ಟೈಲರಿಂಗಿಂದ ಅಂತ. ಹೌದು, ಈ ಬ್ಲೌಸು ಸ್ಟಿಚ್ ಮಾಡಬೇಕು ಅಂತಲೇ ಏನಿಲ್ಲ. ಈ 7 ಟಿಪ್ಸ್ ಏನಿದೆ ಅದನ್ನು ಹೇಳ್ತೀನಿ. ಈ ಬ್ಲೌಸು ಸ್ಟಿಚ್ ಮಾಡಬೇಕು ಅಂತಲೇ ಏನಿಲ್ಲ, ಯಾಕಂದರೆ ಈ ಬ್ಲೌಸು ಸ್ಟಿಚ್ ಮಾಡಿ ಇವಾಗ ಟೈಲರಿಂಗ್ ಎಲ್ಲ ಕಲ್ತಿರ್ತೀವಿ. ಈ ಟೈಲರಿಂಗ್ ಎಲ್ಲ ಕಲ್ತಾದ್ಮೇಲೆ ನಮ್ಮ ಬ್ಲೌಸ್ ಏನೋ ನಾವು ಕರೆಕ್ಟಾಗಿ ಪರ್ಫೆಕ್ಟಾಗಿ ಸ್ಟಿಚ್ ಮಾಡ್ಕೊತೀವಿ. ಬೇರೆಯವ್ರ ಬ್ಲೌಸ್ ಸ್ಟಿಚ್ ಮಾಡಿದ್ರೆ ಫಿಟ್ನೆಸ್ ಇರೋದಿಲ್ಲ, ಈ ಶೋಲ್ಡ್ರ್ ಡ್ರಾಪ್ ಆಗೋದು, ಹಿಂದೆ ಲೂಸ್ ಬರೋ ಅಂಥದ್ದು, ನೀಟಾಗಿ ಫಿಟ್ಟಿಂಗ್ ಕುತ್ಕೊತಾ ಇಲ್ಲ. ನಾವು ಅವ್ರೇನಾದರೂ ಫಿಟ್ಟಿಂಗ್ ನೀಟಾಗಿದೆ ಅಂತಂದರೆ ನಮಗೊಂದು ಹೋಪ್ ಬರುತ್ತೆ, ಇನ್ನೊಂದು ಡ್ರೆಸ್ಸು ಹೊಲಿಬೋದು, ಬ್ಲೌಸ್ ಹೊಲಿಬೋದು ಅಂತ. ಯಾವಾಗ ಅವ್ರೇನಾದರೂ ಕಂಪ್ಲೇಂಟ್ಸ್ಗಳು ಹೇಳಿದ್ರೆ ನಮಗೆ ಇನ್ನೊಂದು ಸತಿ ಬ್ಲೌಸ್ ಸ್ಟಿಚ್ ಮಾಡಬೇಕು ಅಂತಲೇ ಅನಿಸೋದಿಲ್ಲ. ಅದರಿಂದ ಈ ಬ್ಲೌಸು ಹೊಲಿದ್ರೇ ನಾವು ಟೈಲರಿಂಗಲ್ಲಿ ಸಂಪಾದನೆ ಮಾಡ್ಬೋದಾ ಅಂತಂದರೆ ಇಲ್ಲ. ಬೇರೆ ಟೈಲರಿಂಗ್ ಕಲ್ತಿದ್ರೋರು ಕೂಡ ಬೇರೆ ಸ್ಟಿಚ್ ಮಾಡ್ಕೊಂಡು ಕೂಡ ಸಂಪಾದನೆ ಮಾಡ್ಬೋದು. ಅದು ಯಾವುದ್ಯಾವುದು ಅಂದರೆ, ಫಸ್ಟಿಗೆ ಸೀರೆ ಜಿಗ್ಜಾಗು ಫಾಲ್ಸು ಹಾಕೋದು. ಸೀರೆ ಜಿಗ್ಜಾಗ್ ಫಾಲ್ಸ್ ಹಾಕೋದು, ಒಂದು ಸೀರೆಗೆ ಜಿಗ್ಜಾಗ್ ಫಾಲ್ಸ್ ಹಾಕಿದ್ರೆ 100 ರೂಪೀಸು. ಅಂಥದ್ದು ಒಂದು ದಿವಸಕ್ಕೆ 5 ಸೀರೆ ಜಿಗ್ಜಾಗ್ ಫಾಲ್ಸು ಎಲ್ಲ ಹಾಕಿದ್ರೆ, ಒಂದು ದಿವಸಕ್ಕೆ 5 ಸೀರೆಗೆ ಜಿಗ್ಜಾಗ್ ಫಾಲ್ಸ್ ಹಾಕಿದ್ರೆ ತಿಂಗಳಿಗೆ 15,000 ಆಗುತ್ತೆ. ಆ ರೀತಿ ಜಿಗ್ಜಾಗ್ ಫಾಲ್ಸು ಒಂದು ಹಾಕ್ಕೋಬೋದು. ಇಲ್ಲ ನಾವು ಸೀರೆ ಜಿಗ್ಜಾಗ್ ಬರೋದಿಲ್ಲ, ಫಾಲ್ಸ್ ಹಾಕೋದಕ್ಕೂ ಬರೋದಿಲ್ಲ ಅಂತಂದರೆ ಆಲ್ಟ್ರೇಷನ್ನು, ಕೆಲವರು ಗುಂಡಿ ಹೋಗಿರೋ ಅಂಥದ್ದು, ಮತ್ತು ಎಲ್ಲಾರ ಹರಿದೋಗಿರೋ ಅಂಥದ್ದು, ನಾವೇ ಹೋಗಿ ಮನೆ ಹತ್ರ ಇಸ್ಕೊಂಡು ಬಂದು ಹಾಕಿ ವಾಪಸ್ ಕೊಡೋ ಅಂಥದ್ದು, ಇಲ್ಲಾಂದರೆ ಮನೆಗೆ ತಂದು ಕೊಡೋ ಅಂಥದ್ದು, ಇಲ್ಲಾಂದರೆ ನೈಟಿಗಳಿಗೆ ಸ್ಟಿಚ್ ಹಾಕೋದು ಸೈಡು, ಹೊಸ ನೈಟಿಗಳಿಗೆ, ಮತ್ತು ಹೊಸ ಡ್ರೆಸ್ಗಳು ತೊಗೊಂಡಿರೋ ಅಂಥವಕ್ಕೆ ಸ್ಲೀವ್ ಅಟ್ಯಾಚ್ ಮಾಡೋದು, ಸೈಡ್ ಫಿಟ್ಟಿಂಗ್ ಇಟ್ಕೊಡೋ ಅಂಥದ್ದು, ಈ ಥರ ಬೇಕಾದರೂ ಮಾಡ್ಬೋದು. ಇದು 2ನೇ ಟಿಪ್ಸು, ಆಲ್ಟ್ರೇಷನ್ ಮಾಡೋ ಅಂಥದ್ದು. 3ನೇ ಟಿಪ್ಸ್ ಏನಪ್ಪ ಅಂತಂದರೆ, ಇದೇನು ಫಿಟ್ಟಿಂಗ್ ಎಲ್ಲ ಏನೂ ಇರೋದಿಲ್ಲ. ನೈಟಿ ಮತ್ತು ಲಂಗ ಪೆಟಿಕೋಟ್, ಈ ಸ್ಯಾರಿ ಪೆಟಿಕೋಟ್ ಏನಂತಾರೆ ಇದನ್ನು ಕೂಡ ನಾವು ಸ್ಟಿಚ್ ಮಾಡ್ಬೋದು. ಅಂದರೆ ನಮ್ಗೆ ಒಳ್ಳೆ ಫ್ಯಾಬ್ರಿಕ್ನ ತೊಗೊಂಡು ಸೆಲೆಕ್ಟ್ ಮಾಡಿಕೊಂಡು, ನೈಟ್ ಇವೇನಂದರೆ ಫಿಟ್ಟಿಂಗ್ಗಳಿರೋದಿಲ್ಲ, ಇವು ಫ್ರೀ ಸೈಜು, ಸೈಜ್ ವೈಸು ಯಾವ್ದು ಬೇಕಾದ್ರೂ ನೈಟಿ ಲಂಗ ಬಟ್ಟೆಗಳು ತೊಗೊಬಂದು 6 ಪೀಸ್ ಪೆಟಿಕೋಟು, 7 ಪೀಸ್ ಪೆಟಿಕೋಟು ಆ ಥರ ಹೊಲ್ಕೊಬೋದು. ಇಲ್ಲ ನಮಗೆ ಪೆಟಿಕೋಟ್ ಹೊಲಿದು ಇದು ಮಾಡೋಕ್ಕಾಗಲ್ಲ ಅಂತಂದರೆ, ಕೆಲವರು ಪೆಟಿಕೋಟ್ಗಳು ಅವ್ರ ಸೈಜ್ ವೈಸೇ ಹೊಲಿಸ್ಕೊತಾರೆ, ಇಷ್ಟು ಪೀಸು ನಮಗೆ ಬೇಕು ಅಂಥೇಳಿ. ಆ ಥರನಾದರೂ ಮಾಡಿ ಅಂಗಡಿಗಳಿಗೆ 1-2-3 ಅಂಗಡಿಗಳಿಗೆ ಕೇಳಿಕೊಂಡು ನಾವು ಅದನ್ನು ಕೂಡ ಮಾಡ್ಬೋದು, ನೈಟಿ ಮತ್ತು ಲಂಗಗಳು. ಇದು 3ನೇ ಟಿಪ್ಸು. 4ನೇ ಟಿಪ್ಸ್ ಏನಪ್ಪ ಅಂತಂದರೆ, ರೆಡಿಮೇಡ್ ಬ್ಲೌಸ್ಗಳು. ಈ ರೆಡಿಮೇಡ್ ಬ್ಲೌಸ್ ಏನು ಅಂತಂದರೆ, ಎಸ್ಸಿಂದ XLವರೆಗೂ ನಮಗೆ ಇವಾಗ ಮೀಶೋನಲ್ಲಿ, ಫ್ಲಿಪ್ಕಾರ್ಟ್ಗಳಲ್ಲಿ, ಆನ್ಲೈನಲ್ಲೆಲ್ಲ ಪ್ಯಾಟರ್ನ್ ಸಿಗುತ್ತೆ. ಆ ಪ್ಯಾಟರ್ನ್ನ ತೊಗೊಬಂದು ಕಟೋರಿ ಬ್ಲೌಸು, ಪ್ರಿನ್ಸಸ್ ಕಟ್ಟು ಎಲ್ಲ ಸೈಜಲ್ಲೂ ಸಿಗುತ್ತೆ, ಎಲ್ಲ ಥರ ಡಿಸೈನಲ್ಲೂ ಸಿಗುತ್ತೆ. ನಾವು ಆ ಪ್ಯಾಟರ್ನ್ನ ತಂದುಬಿಟ್ಟು ಫ್ಯಾಬ್ರಿಕ್ ಮೇಲೆ ಇಟ್ಟು ಸುಮ್ಮನೆ ಕಟಿಂಗ್ ಮಾಡಿ ಸ್ಟಿಚ್ ಮಾಡೋದು. ಯಾಕಂದರೆ ನಮಗೆ ಸ್ಟಿಚಿಂಗ್ ಸ್ವಲ್ಪ ನಾಲೆಡ್ಜ್ ಇರುತ್ತಲ್ವ, ಸ್ಟಿಚಿಂಗ್ ಮಾಡ್ಬೋದು. ಅದು ಅವರು ಬೇಕಾದ್ರೆ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಕೊಂಡು ಅವ್ರ ಫಿಟ್ಟಿಂಗಿಗೆ ಇವಾಗ ಎಲ್ಲ ಇಡಿಸ್ಕೊತಾರೆ. ಅಲ್ಲಿಗೆ ಎಸ್ಸಿಂದ XL ಸೈಜ್ವರೆಗೂ ಎಲ್ಲ ಥರದ್ದು ಸಿಗುತ್ತೆ ಇವಾಗ ಆನ್ಲೈನಲ್ಲೆಲ್ಲ ಶಾಪಿಂಗ್ ಮಾಡ್ಬೋದು. ಮೀಶೋನಲ್ಲಿ ಸಿಗುತ್ತೆ, ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ, ಎಲ್ಲದರಲ್ಲೂ ಸಿಗುತ್ತೆ. ಅದು ಕೂಡ ಸ್ಟಿಚ್ ಮಾಡಿಬಿಟ್ಟು ಇವಾಗೆಲ್ಲ ಎಂಬ್ರಾಯ್ಡ್ರಿ ವರ್ಕ್ ಹಾಕಿರೋ ಅಂಥ ರೆಡಿಮೇಡ್ ಬ್ಲೌಸ್ಗಳೇ ಸಿಗುತ್ತೆ. ಆ ಥರದ್ದೆಲ್ಲ ಸ್ಟಿಚ್ ಮಾಡಿಬಿಟ್ಟು ನೀವು ಬೇಕಾದರೆ ಮೀಶೋ ಮತ್ತು ಫ್ಲಿಪ್ಕಾರ್ಟಲ್ಲಿ ಬೇಕಾದ್ರೆ ನೀವೇ ಸೇಲ್ ಕೂಡ ಇಡ್ಬೋದು. ಇದು 4ನೇ ಟಿಪ್ಸು. 5ನೇ ಟಿಪ್ಸ್ ಏನಪ್ಪ ಅಂತಂದರೆ, ರೆಡಿಮೇಡ್ ಡ್ರೆಸ್ ಪೀಸ್ಗಳು. ಈ ರೆಡಿಮೇಡ್ ಡ್ರೆಸ್ ಪೀಸ್ಗಳು ಅದು ಅಷ್ಟೇ, ಎಸ್ಸಿಂದ XLವರೆಗೂ ಫ್ರೀ ಸೈಜ್ ಸಿಗುತ್ತೆ. ನೀವು ಸುಮ್ಮನೆ ಲೂಸಾಗಿ ಫ್ರೀಯಾಗಿ ಫಿಟ್ನೆಸ್ ಆಗಿ ಒಂದು ದೊಡ್ಡ ಸ್ಟಿಚ್ ಇಟ್ಕೊಂಡು ಹೊಲಿಗೆ ಹಾಕಿದ್ರೆ ಸಾಕು. ನಾವು ಡ್ರೆಸ್ ಕೂಡ ತೊಗೊಂಡು ಬೇಕಾದ್ರೆ ಅವ್ರವ್ರ ಅಳತೆಗೆ ಅವರು ರೆಡಿಮೇಡ್ ಡ್ರೆಸ್ನ ಫಿಟ್ಟಿಂಗ್ ಮಾಡ್ಕೊತಾರೆ. ಆ ಥರನೂ ಕೂಡ ಮಾಡ್ಬೋದು. ರೆಡಿಮೇಡ್ ಡ್ರೆಸ್ಗಳನ್ನ ತೊಗೊಬಂದು ಫ್ಯಾಬ್ರಿಕ್ ತೊಗೊಬಂದು ಸ್ಟಿಚಿಂಗ್ ಮಾಡಿ ಅದು ಕೂಡ ಮಾಡ್ಬೋದು. ಇಲ್ಲ ನೀವು ಅದನ್ನು ಕೂಡ ಮೀಶೋ ಫ್ಲಿಪ್ಕಾರ್ಟಲ್ಲಿ ಇಟ್ಕೊಂಡು ನಾವು ಸೇಲ್ ಮಾಡ್ಕೊತೀವಿ ಅಂದರೆ ಅದನ್ನು ಮಾಡ್ಬೋದು. ಇಲ್ಲ ಹೊರಗಡೆ ಅಂಗಡಿಗಳಲ್ಲಿ ಇಟ್ಕೊತೀವಿ ಅಂತಂದರೆ ಅದು ಕೂಡ ಮಾಡ್ಬೋದು. ಇನ್ನೊಂದೇನು ಅಂತಂದರೆ, ಇದು 5th ಆಯಿತು. ಈಗ 6ನೇದೇನಪ್ಪ ಅಂತಂದರೆ, ರಿಬ್ಬನ್ನು. ಈ ರಿಬ್ಬನ್ಗಳು ಮತ್ತು ಬೋ ಮತ್ತು ಬಟರ್ಫ್ಲೈ ರಿಬ್ಬನ್ಗಳು ಇದು ಕೂಡ ರೆಡಿ ಮಾಡ್ಬೋದು. ಫ್ಯಾಬ್ರಿಕ್ಗಳು ತೊಗೊಬಂದು
ಅದರಲ್ಲಿ ರಿಬ್ಬನ್ಸು, ಬೋ ಬಟರ್ಫ್ಲೈದು ಅದೆಲ್ಲ ಮಾಡಿ ಅಂಗಡಿಗಳಲ್ಲಿ ಈ ಥರ ಮಾಡ್ತೀವಿ ನಾವು ತೊಗೊಳ್ತೀರಾ ಅಂತ ಒಂದು 2-3 ಅಂಗಡೀಲಿ ಕೇಳಿಬಿಟ್ಟು ಅದು ಕೂಡ ಮಾಡ್ಬೋದು. ಅದಕ್ಕೆ ಫ್ಯಾಬ್ರಿಕ್ಕೇ ಬೇರೆ ಬರುತ್ತೆ. ಆ ಫ್ಯಾಬ್ರಿಕಲ್ಲಿ ಮಾಡಿದ್ರೆ ಇನ್ನೂ ಶೈನಾಗಿರುತ್ತೆ, ಚೆನ್ನಾಗೂ ಇರುತ್ತೆ. ಕೂದಲುಗಳಿಗೆಲ್ಲ ಮೆತ್ತಗೆ ಸಿಲ್ಕಲ್ಲಿ ಚೆನ್ನಾಗಿರುತ್ತೆ ಅದು. ಅದೇ ಥರ ಫ್ಯಾಬ್ರಿಕ್ ತೊಗೊಬಂದು ಮಾಡಿದ್ರು ಅದು ಚೆನ್ನಾಗಿರುತ್ತೆ. ಇದು 6th ಆಯಿತು. 7th ಏನಪ್ಪ ಅಂತಂದರೆ, ನಮಗಿದು ಯಾವುದು ಮಾಡೋಕ್ಕಾಗಲ್ಲ, ಜಿಗ್ಜಾಗ್ ಫಾಲ್ಸ್ ಹಾಕ್ಸೋಕ್ಕಾಗಲ್ಲ, ಆಲ್ಟ್ರೇಷನ್ನು ಆಗೋಲ್ಲ, ಮತ್ತು ಪೆಟಿಕೋಟ್ಸ್ ನೈಟಿದು ಅದನ್ನು ಮಾಡೋಕ್ಕಾಗಲ್ಲ, ಮತ್ತು ಈ ರೆಡಿಮೇಡ್ ಬ್ಲೌಸ್ ಕೂಡ ನಮಗೆ ಬರಲ್ಲ ಅಂತ ಅಂದವರು, ಈ ಮಕ್ಳುಗಳಿಗೆ ಪೆನ್ನು ಪೆನ್ಸಿಲ್ ಹಾಕ್ಕೊಳ್ಳೋದಕ್ಕೆಲ್ಲ ಪೌಚ್ ಬರುತ್ತಲ್ಲ, ಅದಕ್ಕೆ ಮೆಟೀರಿಯಲ್ಸ್ ಎಲ್ಲ ಸಿಗುತ್ತೆ. ಆ ಮೆಟೀರಿಯಲ್ಸ್ ಎಲ್ಲ ನಾವೆಲ್ಲ ಒಂದು ಸತಿ ತಂದ್ಕೊಂಡು ನಮ್ಗೆ ಆ ಮೆಟೀರಿಯಲ್ಸ್ಗೆಲ್ಲ ಎಷ್ಟು ಅಮೌಂಟ್ ಆಗುತ್ತೋ ನೋಡಿಕೊಂಡು ನೀವು ಅದ್ರ ಮೇಲೆ ಅಮೌಂಟು ನೀವು ಹಾಕ್ಕೋಬೋದು. ಪೆನ್ನು ಪೆನ್ಸಿಲ್ ಹಾಕ್ಕೊಳ್ಳೋ ಅಂಥ ಪೌಚು, ಮತ್ತು ಲಂಚ್ ಬುಟ್ಟಿ, ಲಂಚ್ ಬ್ಯಾಗು ಏನಂತ ಹೇಳ್ತೀರಾ ಅದು, ಇದನ್ನು ಕೂಡ ಹಾಕ್ಕೋಬೋದು. ಇದು ಕೂಡ ಸ್ಟಿಚ್ ಮಾಡ್ಕೋಬೋದು. ನಮಗೆ ಅಂದರೆ ಐಟಮ್ಗಳೆಲ್ಲ ಎಲ್ಲಿ ಸಿಗುತ್ತೆ ಫ್ಯಾಬ್ರಿಕ್ ಇದ್ರದ್ದೆಲ್ಲ ನೋಡಿಕೊಂಡು ಅದನ್ನು ಕೂಡ ಮಾಡ್ಕೋಬೋದು. ಇಲ್ಲಪ್ಪ ನಮ್ಗೆ ಇದೇನೂ ಆಗೋದಿಲ್ಲ ಅಂತಂದರೆ, ನಮಗೇನಂದರೆ ಟೈಲರ್ ಕೆಲಸದೇ ಓರ್ಪೆ ಹೊರ್ಟೋಗ್ಬಿಡುತ್ತೆ. ಈ ಡ್ರೆಸ್ಸು ಬ್ಲೌಸು ಈ ಫಿಟ್ಟಿಂಗ್ಗಳು ನೀಟಾಗಿ ಮಾಡ್ತಿಲ್ಲ ಅಂತ ಹೇಳ್ಬಿಟ್ರೆ ನಮ್ಗೆ ಅದು ತಿರ್ಗಾ ನೆಕ್ಸ್ಟ್ ಬ್ಲೌಸ್ ಹೊಲಿಬೇಕು ಅಂತಲೂ ಅನ್ಸೋದಿಲ್ಲ. ಈ ಫಿಟ್ನೆಸ್ ಅಂತಲೂ ಬರೋದಿಲ್ಲ ನಮಗೆ. ಯಾಕಪ್ಪ ಇದು ಬ್ಲೌಸ್ಗಳು ಕಲ್ತ್ಕೊಂಡ್ಬಿಟ್ಟಿರ್ತೀವಿ, ನೀಟಾಗಿ ಬರೋದಿಲ್ಲ, ಬ್ಲೌಸ್ ಸ್ಟಿಚ್ ಮಾಡೋದೇ ಬೇಡ ಅಂತ ಅನಿಸ್ಬಿಡುತ್ತೆ. ಅಂದರೆ ಇದೆಲ್ಲ ನೀಟಾಗಿ ಈಸಿಯಾಗಿ ಮಾಡ್ಬೋದು. ಈ ಜಿಗ್ಜಾಗ್ ಫಾಲ್ಸ್ ಹಾಕೋ ಅಂಥದ್ದು, ಆಲ್ಟ್ರೇಷನ್ದು ಇದೆಲ್ಲ ಸಿಂಪಲ್ಲಾಗಿ ಮಾಡ್ಬೋದು. ಏನಂದರೆ ಈಸಿಯಾಗಿ ಕೂತ್ಕೊಂಡು ಮನೆಯಲ್ಲೇ ನೀವು ಕಲಿದೇ ಇರೋರು ಕೂಡ, ಟೈಲರಿಂಗ್ ನಾಲೆಡ್ಜ್ ಸ್ವಲ್ಪ ಇರೋರು ಕೂಡ ಈ ಕೆಲಸನೆಲ್ಲ ಮಾಡ್ಬೋದು. ಏನಂದರೆ ಹತ್ರದಲ್ಲೇ ಅಂಗಡಿಗಳಿರ್ತಾವಲ್ಲ, ಅಲ್ಲೆಲ್ಲ ಕೇಳಿಕೊಂಡು 1-2-3 ಅಂಗಡಿ ಮಾಡಿಕೊಂಡ್ರು ನಾವು ಸಿಂಪಲ್ಲಾಗಿ ತಿಂಗಳಿಗೆ ನಾನು 15,000-30,000 ಸಾವಿರ ದುಡಿಬೋದು. ಇಷ್ಟೇ ದುಡಿಬೋದು ಅಂತ ಹೇಳೋಕ್ಕಾಗಲ್ಲ, ಇನ್ನು ಜಾಸ್ತಿ ಬೇಕಾದರೂ ದುಡಿಬೋದು, ಇಲ್ಲ ಒಂದೊಂದು ಸತಿ ಕಮ್ಮಿ ಬೇಕಾದರೂ ದುಡಿಬೋದು. ಬಟ್ ನಾವು ಮಾಡ್ಕೊಳ್ಳೋದ್ರಲ್ಲಿ ಇರುತ್ತೆ. ನೀವಿಲ್ಲ ನಾವು ಓರ್ಪಿಂದ ಮಾಡ್ತೀವಿ ಅಂತ ಅಂದರೆ ಇನ್ನೂ ಹೆಚ್ಚಿಗೆ ಕೂಡ ದುಡ್ಕೋಬೋದು ಇದರಲ್ಲಿ. ಮತ್ತು ಇನ್ನೇನಪ್ಪ ಅಂದರೆ ರಿಬ್ಬನ್ದು ಬಟರ್ಫ್ಲೈ ಅಂತ ಅಂದರೆ ಇದಕ್ಕೆ ಫ್ಯಾಬ್ರಿಕ್ಕೇ ಬೇರೆ ಸಿಗುತ್ತೆ ಫ್ರೆಂಡ್ಸ್. ಇದು ಸಿಲ್ಕ್ ಅಂತಲೇ ಏನೋ ಇದೆ ಹೆಸರಿದೆ. ಅದರಿಂದ ಇವು ರಿಬ್ಬನ್ಗಳೆಲ್ಲ ಮಾಡಿದ್ರೆ ಅದು ತುಂಬ ಶೈನಿಗೆ ಚೆನ್ನಾಗಿರುತ್ತೆ. ಅದು ಕೂಡ ತುಂಬ ಚೆನ್ನಾಗಿ ಸೇಲ್ ಆಗುತ್ತೆ. ಯಾಕಂದರೆ ಇವಾಗೆಲ್ಲ ಮ್ಯಾಚಿಂಗು ಸ್ಯಾರಿ ಬ್ಲೌಸ್ ಹೊಲಿಸ್ಕೊತಾರೆ, ಅದ್ರ ಮ್ಯಾಚಿಂಗ್ಗೆ ರಿಬ್ಬನ್ಗಳು ಹಾಕ್ಕೋಬೇಕು. ಮತ್ತು ಸಣ್ಣ ಸಣ್ಣ ಮಕ್ಳುಗಳಿಗೆ ಬೋದು ಬಟರ್ಫ್ಲೈದು ಆ ಥರ ರಿಬ್ಬನ್ಗಳು ಬೇಕು ಅಂತ ಅಂದವ್ರು ಕೂಡ ಅದನ್ನು ಚೆನ್ನಾಗಿ ಸೇಲ್ ಆಗುತ್ತೆ ಅದು ಕೂಡ. ಮತ್ತು ಪೌಚು, ಲಂಚ್ ಬ್ಯಾಗು ಇದು ಅಷ್ಟೇ ಫ್ರೆಂಡ್ಸ್. ಇದು ಲಂಚ್ ಬ್ಯಾಗ್ಗಳೆಲ್ಲ ಪೌಚು, ಲಂಚ್ ಬ್ಯಾಗು, ಮತ್ತು ಒಂದೇ ಒಂದು ಜೊತೆ ಬಟ್ಟೆ ಇಟ್ಕೊಂಡು ಕ್ಯಾರಿ ಮಾಡೋ ಅಂಥ ಬ್ಯಾಗ್ಗಳು, ಊರುಗಳಿಗೆ ಹೋಗೋ ಅಂಥವ್ರು, ಮತ್ತು ಅದಕ್ಕೆ ಜೊತೆಗೆ ಪರ್ಸ್ಗಳು, ಮತ್ತು ಮದುವೆ ಸಮಾರಂಭಗಳಿಗೆಲ್ಲ ಸಣ್ಣ ಸಣ್ಣದು ಪರ್ಸ್ ಅಂತಂದು ಮಾಡಿಬಿಟ್ಟು ಅದು ಕೂಡ ಕೊಡ್ತಾರೆ ಇವಾಗ. ಅದು ಕೂಡ ಇವಾಗ ಟ್ರೆಂಡು. ಆ ಥರದ್ದು ಕೂಡ ಮಾಡ್ಬೋದು. ಇಲ್ಲ ಅದು ಆಗಲ್ಲ ಅಂತಂದರೆ ರೆಡಿಮೇಡ್ ಬ್ಲೌಸ್ಗಳು ಇವಾಗೆಲ್ಲ ಎಂಬ್ರಾಯ್ಡ್ರಿ ವರ್ಕೆಲ್ಲ ರೆಡಿಮೇಡೇ ಸಿಗುತ್ತೆ. ನಾವು ಹೊರಗಡೆ ಹಾಕ್ಸ್ಬೇಕು ಅಂದರೆ 1-1.5 ಸಾವಿರ ಬರುತ್ತೆ. ಇವಾಗ ಮೀಶೋ, ಫ್ಲಿಪ್ಕಾರ್ಟಲ್ಲೆಲ್ಲ ಬರೀ 250-350 ಆ ಥರ ರೆಡಿನೇ ಸಿಗ್ತಾಯಿದೆ. ಅದನ್ನು ತಂದು ಬೇಕಾದ್ರೆ ನಾವು ಸ್ಟಿಚ್ ಮಾಡಿಬಿಟ್ಟು ಅದನ್ನು ರೆಡಿಮೇಡ್ ಬ್ಲೌಸ್ಗೆ ಅದು ಕೂಡ ಮಾಡ್ಬೋದು. ಇಲ್ಲ ಅಂತಂದರೆ ಅದು ಆಗಲ್ಲ ಅಂತಂದರೆ ರೆಡಿಮೇಡ್ ಡ್ರೆಸ್ಗಳು ಕೂಡ ಬರ್ತಾಯಿದೆ ಇವಾಗೆಲ್ಲ. ಲೈನಿಂಗ್ ಇಲ್ಲ ಏನಿಲ್ಲ, ಬರೀ ಟಾಪ್ಗಳು, ರೆಡಿಮೇಡ್ ಟಾಪು ಮತ್ತು ಲೆಗ್ಗಿನ್ಸ್ಗಳು ಅದು ಕೂಡ ಮಾಡ್ಬೋದು. ಇಲ್ಲ ನಮಗದು ಆಗಲ್ಲ ಅಂತಂದರೆ ನೈಟಿ, ಪೆಟಿಕೋಟ್, ಸ್ಯಾರಿ ಪೆಟಿಕೋಟ್ಸ್ಗಳು ಅದು ಕೂಡ ಮಾಡ್ಬೋದು ಫ್ರೆಂಡ್ಸ್. ಇವಾಗ ನೈಟಿ ಅಂದರೆ ಒಳ್ಳೆ ಫ್ಯಾಬ್ರಿಕ್ಕು, ಚೆನ್ನಾಗಿ ಸ್ಮೂತಾಗಿರೋ ಫ್ಯಾಬ್ರಿಕ್ಗಳು ನಮಗೆ ಕಮ್ಮಿ ರೇಟಲ್ಲಿ ಬೀಳೋ ಥರ ತೊಗೊಂಡು ಬಂದು ಅದನ್ನು ಕೂಡ ಫಿಟ್ಟಿಂಗ್ ಇರಲ್ವಲ್ಲ, ಅದು ಫುಲ್ಲು ಲೂಸ್ ಇರುತ್ತಲ್ಲ, ಎಸ್ಸಿಂದ XL ಸೈಜ್ವರೆಗೂ ಫ್ರೀ ಸೈಜಲ್ಲಿ ಸ್ಟಿಚಿಂಗ್ ಮಾಡಿ ಅದು ಕೂಡ ನಾವು ಸೇಲ್ಗೆ ಇಟ್ಕೋಬೋದು. ಇನ್ನು ಆಲ್ಟ್ರೇಷನ್ ಅಂತ ಬಂದರೆ ಅದು ಕೂಡ ಅಷ್ಟೇ. ಇಂಥದ್ದೇ ಆಲ್ಟ್ರೇಷನ್ ಅಂತ ಎಲ್ಲ ಥರ ಆಲ್ಟ್ರೇಷನ್ ಕೂಡ ಮಾಡ್ಕೋಬೋದು. ಎಲ್ಲ ಥರ ಆಲ್ಟ್ರೇಷನ್ ಮಾಡಿ, ಈ ಕೆಲವ್ರಿಗೆ ಆಫೀಸ್ಗೆ ಹೋಗೋ ಅಂಥದ್ದು ಇರುತ್ತೆ, ತಂದು ಕೊಡೋದಕ್ಕಾಗೋದಿಲ್ಲ ಅಂಥವ್ರು ನಾವೇ ಮನೆ ಹತ್ರ ಹೋಗಿ ಇಸ್ಕೊಂಡು ಬಂದು ಸ್ಟಿಚ್ ಎಲ್ಲ ಮಾಡಿ ತಿರ್ಗಾ ತೊಗೊಂಡೋಗಿ ಕೊಟ್ಟರೆ 100-200 ಎಕ್ಸ್ಟ್ರಾ ಕೇಳ್ಕೊಂಡು ಅದರಲ್ಲೂ ಕೂಡ ಲಾಭ ಇದೆ. ಈ ಮಾಮೂಲಿ ಸ್ಟಿಚಿಂಗಿಂತ ಆಲ್ಟ್ರೇಷನಲ್ಲಿ ಜಾಸ್ತಿ ಲಾಭ ಇರೋ ಅಂಥದ್ದು, ಅದು ಮಾಡ್ಬೋದು. ಇನ್ನು ಜಿಗ್ಜಾಗು ಫಾಲ್ಸು ಅಂದರೆ ನಮಗೆ ಫಾಲ್ಸ್ ಒಂದು 12 ರೂಪಾಯಿ 15 ರೂಪಾಯಿ ಆ ಥರ ಬೀಳುತ್ತೆ. ಇನ್ನು ಜಿಗ್ಜಾಗ್ ಹೊರಗಡೆ ಮಾಡ್ಸೋಕ್ಕೆ ಹೋದರೆ 50-30 ಸಪ್ರೇಟಾಗಿ ತೊಗೊಳ್ತಾರೆ. ನಾವೇ ಜಿಗ್ಜಾಗು ಫಾಲ್ಸು ಎಲ್ಲ ಹಾಕ್ಕೊಳ್ತೀವಿ ಅಂತಂದರೆ
ಇಲ್ಲೆಲ್ಲ ಕೆಲವೊಂದು ಕಡೆ ಎಲ್ಲ 100 ರೂಪಾಯಿ ತೊಗೊತಾರೆ, ಕೆಲವೊಂದು ಕಡೆ 70, 80 ಆ ಥರನೂ ತೊಗೊತಾರೆ. ನಮಗೇನಪ್ಪ ಅಂದರೆ ಫಾಲ್ಸ್ ಒಂದು 12 ರೂಪಾಯಿ ಇಲ್ಲಾಂದರೆ 15 ರೂಪಾಯಿ ಬೀಳುತ್ತೆ. ಅಷ್ಟು ಬಿಟ್ಟರೆ ಥ್ರೆಡ್ದೊಂದು ಎಲ್ಲ ಸೇರಿ ಒಂದು 20 ರೂಪಾಯಿ ಅಮೌಂಟ್ ಹೋದ್ರೂ ಇನ್ನು ಮಿಕ್ಕಿದ 70ರಿಂದ 80 ರೂಪಾಯಿ ನಮಗೆ ಲಾಭನೇ ಫ್ರೆಂಡ್ಸ್. ಅದು ಜಿಗ್ಜಾಗ್ ಮಾಡ್ಕೋಬೋದು, ಫಾಲ್ಸ್ ಹಾಕ್ಬೋದು. ಬರೀ ಅದೇ ಕೆಲಸ ಅಂದ್ರೂ ಸಾಕು. ನಮಗೆ ಸ್ಟಿಚಿಂಗ್ ಬರಲ್ಲ ಅಂತಂದರೆ ಹೊರಗಡೆ ಯಾವುದಾದ್ರೂ ಬೊಟಿಕ್ಗಳಲ್ಲೆಲ್ಲ ನಾವು ಈ ಥರ ಜಿಗ್ಜಾಗು ಫಾಲ್ಸು ಹಾಕ್ಕೊಡ್ತೀವಿ, ಕೊಡಿ ಅಂತ ಕೇಳಿಕೊಂಡು ಅದು ಕೂಡ ಮಾಡ್ಕೋಬೋದು ನೀವು. ಇದು 3 ಒಟ್ಟು 7 ಟಿಪ್ಸ್ ಹೇಳಿದ್ದೀನಿ ಫ್ರೆಂಡ್ಸ್. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಮಾಡ್ಬೋದು. ಈ ಟೈಲರ್ ಕೆಲಸದಲ್ಲಿ ನಾವು ಇಲ್ಲ ನಮ್ಮ ಬ್ಲೌಸೇ ಹೊಲಿಬೇಕು, ಡ್ರೆಸ್ಸೇ ಹೊಲಿಬೇಕು, ನಮಗೆ ಫಿಟ್ಟಿಂಗ್ ಬರಲ್ಲ, ಏನಪ್ಪ ಮಾಡೋದು ಕೆಲಸ ಅಂತ ಅನ್ನೋದೇನೂ ಇದಿಲ್ಲ. ಖಂಡಿತ ಇದು ಬಿಟ್ಟು ಈ ಕೆಲಸಗಳೆಲ್ಲನೂ ಮಾಡ್ಬೋದು. ಈಗ ನೋಡಿ ಬ್ಲೌಸ್ ಇದೆಲ್ಲ ಸ್ಟಿಚ್ ಆಗ್ತಾಯಿದೆ ಇವಾಗ ನಂದು ಎಲ್ಲ ಫುಲ್ಲು. ಇದ್ರದ್ದು ಕಟ್ಟಿಂಗ್ ವಿಡಿಯೋ ಬೇಕು ಅಂತಂದರೆ ಹಾಕಿದ್ದೀನಿ, ಲಾಂಗ್ ವಿಡಿಯೋ ಒಂದಿದೆ. ಫುಲ್ಲು ಬ್ಯಾಕು ಫ್ರಂಟು ತೋಳು ಎಲ್ಲ ಕಟ್ಟಿಂಗ್ ಮಾಡಿರೋದು ವಿಡಿಯೋ ಇದೆ ನೋಡಿ. ಅದನ್ನು ನನ್ನ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಅದನ್ನು ಲೈನಿಂಗ್ ಕಟ್ಟಿಂಗ್ ಮಾತ್ರ ಹಾಕಿರೋದು, ಮೈನ್ ಫ್ಯಾಬ್ರಿಕ್ದು ಕಟ್ಟಿಂಗ್ ಹಾಕಿಲ್ಲ ನಾನು. ಇದು ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಇವಿಷ್ಟು ರೆಡಿ 7 ಟಿಪ್ಸು. ನಿಮ್ಗೆ ಯಾವ 7 ಟಿಪ್ಸಲ್ಲಿ ಯಾವ್ದು ಇಷ್ಟ ಆಗಿದೆಯೋ ಅದನ್ನು ಲೈಕ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ. ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರ್ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ ಅದು ಫ್ರಂಟು ಬ್ಯಾಕು ಎಲ್ಲ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸ್ಲೀವ್ಸ್ ಎಲ್ಲ ಅಟ್ಯಾಚಿಂಗು ಆಗ್ತಾಯಿದೆ. ನಾನು ಫಸ್ಟಿಗೆ ಟೈಲರಿಂಗ್ ಕಲ್ತ್ಕೋಬೇಕಾದ್ರೆ ಫಸ್ಟಿಗೆ ಬ್ಲೌಸು ಎಲ್ಲ ಸ್ಟಿಚಿಂಗ್ ಎಲ್ಲ ನೀಟಾಗಿ ಬರ್ತಿತ್ತು, ಆವಾಗ ಹೊಲಿತಾ ಇದ್ದೆ. ತಿರ್ಗಾ ಮಕ್ಕಳು ಮರಿ ಅಂತೇಳ್ಬಿಟ್ಟು ಒಂದು 2 ವರ್ಷ 3 ವರ್ಷ ಆ ಥರ ಬಿಟ್ಬಿಟ್ಟೆ. ಬಿಟ್ಟಾದಮೇಲೆ ತಿರ್ಗಾ ನೆಕ್ಸ್ಟ್ ಈಗ 1 ವರ್ಷದಿಂದ ಇಟ್ಟಿದ್ದೀನಿ. ಫಸ್ಟಿಗೆ ಸ್ಟಾರ್ಟಿಂಗ್ ಯಾರೂ ಸ್ಟಿಚಿಂಗಿಗೆ ಕೊಡ್ತಿರ್ಲಿಲ್ಲ ಫ್ರೆಂಡ್ಸ್. ಈಗೀಗ ಸ್ವಲ್ಪ ಇಂಪ್ರೂವ್ ಆಗ್ತಿದೆ. ಯಾಕಂದರೆ ಸ್ಟಾರ್ಟಿಂಗ್ ಇಕ್ಕಿದ ತಕ್ಷಣ ಯಾರೂ ಕೊಡೋದಿಲ್ಲ, ಕಾಯಬೇಕು. ಸ್ವಲ್ಪ ದಿವಸ ಇವಾಗ ಕೊಟ್ಟಿಲ್ಲ ಅಂತೇಳ್ಬಿಟ್ಟು ನಾವು ಸುಮ್ಮನೆ ಇದು ಮಾಡಿಬಿಟ್ರೆ ಸರಿ ಹೋಗೋಲ್ಲ. ಬಟ್ ಈ ತಾಳ್ಮೆ ಇದ್ದರೆ ಇವತ್ತು ಅಲ್ದಿದ್ರು ನಾಳೆ ಖಂಡಿತ ಬರುತ್ತೆ. ಬಟ್ ಏನಂದರೆ ನಾವು ಹೋಪ್ ಕಳ್ಕೊಬಾರ್ದು ಅಷ್ಟೇ. ಇಲ್ಲ ನಾವು ಮಾಡ್ತೀವಿ, ನಮ್ಮ ಕೈಲಾಗುತ್ತೆ ಅನ್ನೋದು. ಈಗ ಯಾರೋ ಹೇಳಿದ್ರೆ ಕೆಲವರು ನೀಟಾಗಿ ಹೊಲ್ದಿರೋರು ಕೂಡ ನೀಟಾಗಿಲ್ಲ, ಫಿಟ್ಟಿಂಗ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಕೆಲವರು ಇದೇಳಿಯೋರು ಇರ್ತಾರೆ. ನಾವು ಎಷ್ಟೇ ಕಡಿಮೆ ದುಡ್ಡು ಕೇಳಿ ಎಷ್ಟೇ ಫಿಟ್ಟಿಂಗಾಗಿ ಹೊಲ್ಕೊಟ್ರು ಈಗ ನಾವು 100 ರೂಪಾಯಿ ಕೇಳಿರ್ತೀವಿ ಅಂದ್ಕೊಳ್ರಿ, 70 ರೂಪಾಯಿ ಕೊಟ್ಟೋಗ್ತಾರೆ. 70 ರೂಪಾಯಿ ಕೇಳಿದ್ರೆ 30 ರೂಪಾಯಿ ಕೊಟ್ಟೋಗ್ತಾರೆ. ಎಷ್ಟೇ ನೀಟಾಗಿ ಫಿಟ್ಟಿಂಗಾಗಿ ಹೊಲಿದ್ರೂ ಅದಿಲ್ಲ, ನೀಟಾಗಿಲ್ಲ, ಇದು ನೀಟಾಗಿಲ್ಲ. ಕೆಲವು ಟೈಲರ್ ಕೆಲಸ ಬರೋರು ಕೂಡ ಸುಮ್ಮನೆ ಆಗಿಬಿಟ್ಟಿದ್ದಾರೆ. ಅಯ್ಯೋ ಈ ಕೆಲಸನೇ ಬೇಡಪ್ಪ, ನೀವು ಎಷ್ಟೇ ನೀಟಾಗಿ ಹೊಲಿದ್ರು ನೀಟಾಗಿ ಹೊಲ್ದಿಲ್ಲ ಅಂತ ಹೇಳ್ತಾರೆ ಅಂತೇಳ್ಬಿಟ್ಟು ಅವ್ರು ಕೆಲಸ ಮಾಡೋದೇ ಬಿಟ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ಅದರಿಂದ ಟೈಲರ್ ಕೆಲಸ ಯಾರೂ ಸ್ಟಾಪ್ ಮಾಡಬೇಡ್ರಿ. ನಾನು ಇವಾಗ ಹೇಳಿರೋಂಥ 7 ಟಿಪ್ಸ್ನ ಫಾಲೋ ಮಾಡಿ ಎಲ್ಲರೂ ಕೆಲಸನ ಕಲ್ತ್ಕೊಳ್ಳಿ. ಟೈಲರಿಂಗ್ ಕೆಲಸ ಒಳ್ಳೆ ಉದ್ಯೋಗದ ಕೆಲಸ ಮಾಡಿ ಕೆಲಸನ. ಇವಾಗ ಫುಲ್ ರೆಡಿ ಆಗ್ತಾಯಿದೆ. ಫ್ರಂಟು ಬ್ಯಾಕೆಲ್ಲ ಸ್ಲೀವ್ ಅಟ್ಯಾಚಿಂಗ್ ಮಾಡಿ. ನಾನು ಫಸ್ಟಿಗೆ ಹೇಳಿದ್ನಲ್ಲ, ನನಗೆ ಅವಾಗ ಅಷ್ಟೊಂದು ಬ್ಲೌಸ್ ಬರ್ತಿರ್ಲಿಲ್ಲ. ಈ ನಡುವೆ ಸ್ವಲ್ಪ ಪರವಾಗಿಲ್ಲ. ಸ್ಟಾರ್ಟಿಂಗಲ್ಲಿ ಯಾವುದೇ ಥರದ್ದಾಗಲಿ ಬ್ಲೌಸ್ಗಳಾಗಲಿ ಯಾರೂ ಕೊಡ್ತಿರ್ಲಿಲ್ಲ. ನನ್ನ ಮಕ್ಕಳದು ನಂದು ಮಾತ್ರನೇ ಸ್ಟಿಚ್ ಮಾಡ್ಕೊಳ್ತಿದ್ದಿದ್ದು. ಅಂದರೆ ನಾವು ಫಸ್ಟು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿ ಎಲ್ಲ ಸ್ಟಿಚಿಂಗ್ ಎಲ್ಲ ಅಷ್ಟು ಪರವಾಗಿಲ್ಲ, ಪರ್ಫೆಕ್ಟಾಗಿ ಫಿನಿಶಿಂಗ್ ಬರ್ತಿತ್ತು. ನಾನು ಏನು ಹೇಳ್ತೀನಿ ಅಂತಂದರೆ, ನೀಟಾಗಿ ಫಿನಿಶಿಂಗ್ ಒಂದು ಮಾಡೋದು ಕಲ್ತ್ಕೊಂಡ್ರೆ ಯಾರು ಎಲ್ಲೇ ಇದ್ರೂ ಹುಡುಕೊಂಡಾಗಲಿ ಬಂದು ನಮಗೆ ಬಟ್ಟೆಗಳನ್ನ ಕೊಟ್ಟೋಗ್ತಾರೆ. ನಾವು ನೀಟಾಗಿ ಫಿನಿಶಿಂಗ್ ಒಂದು ಮಾಡೋದನ್ನು ನೀಟಾಗಿ ಕಲ್ತ್ಕೋಬೇಕು. ನೀಟಾಗಿ ಫಿನಿಶಿಂಗ್ ನಾವು ಮಾಡಿದ್ದೀವಿ ಅಂತಂದರೆ ನೀವು ಇಲ್ಲೇ ಅಲ್ಲ ಎಲ್ಲಿದ್ರೂ ಹುಡುಕೊಂಡಾಗಲಿ ಒಂದು ದಿವಸ ಲೇಟಾದರೂ ಪರವಾಗಿಲ್ಲ ಬರ್ತಾರೆ. ನಮ್ಮ ಕೆಲಸ ನಾವು ನೀಟಾಗಿರಬೇಕು. ಈಗ ಒಂದು ಥ್ರೆಡ್ಗಳು ಬಿಟ್ಟಿರ್ತೀವಿ, ನೀಟಾಗಿ ಥ್ರೆಡ್ಗಳು ಕಟ್ ಮಾಡಿರಲ್ಲ, ಅವರಿಗೆ ಕಸ್ಟಮರಿಗೆ ಕೊಟ್ಬಿಟ್ಟಿರ್ತೀವಿ. ಆ ಥ್ರೆಡ್ ಹಿಡ್ಕೊಂಡು ಹಿಂಗೆ ಕಿತ್ತಿದ ತಕ್ಷಣ ಸ್ಟಿಚಿಂಗ್ ಎಲ್ಲ ಓಪನ್ ಆಗೋವಂಥದ್ದು. ತಿರ್ಗಾ ಸ್ಲೀವ್ ಅಟ್ಯಾಚಿಂಗಿಗೆಲ್ಲ ಸಿಂಗಲ್ ಹೊಲಿಗೆ ಹಾಕೋದು, ಡಬಲ್ ಹೊಲಿಗೆ ಹಾಕಿ, ಫ್ರಂಟ್ ಬ್ಯಾಕ್ ಅಟ್ಯಾಚಿಂಗು ಡಬಲ್ ಹೊಲಿಗೆಗಳು ಹಾಕ್ರಿ. ಮತ್ತು ನೀಟಾಗಿ ಫಿನಿಶಿಂಗ್ ಓರ್ಲಾಕ್ಗಳು ಹಾಕಿ, ಸೈಡ್ ಫಿಟ್ಟಿಂಗು ಇವೆಲ್ಲ ನೀಟಾಗಿ ನಮ್ಮ ಕೆಲಸ ನಾವು ನೀಟಾಗಿ ಮಾಡಿಕೊಟ್ರೆ ಯಾವುದೇ ಕಂಪ್ಲೇಂಟ್ಸ್ ಬರೋದಿಲ್ಲ. ಕೆಲವರು ಎಷ್ಟೇ ನೀಟಾಗಿ ಸ್ಟಿಚ್ ಮಾಡಿದ್ರೂ ಹೇಳೋ ಅಂಥವ್ರು ಹೇಳ್ತಾರೆ, ಒಬ್ರೊಬ್ರಿಗೆ ಇದಾಗೋದಿಲ್ಲ, ಟೈಲರ್ಸ್ಗಳೇ ಸರಿ ಇಲ್ಲ ಅಂತ ಹೇಳೋ ಅಂಥವ್ರು ಇರ್ತಾರೆ.
ಈಗ ನಮ್ಮದು ಬ್ಲೌಸ್ಗಳಾದರೆ ನಾವು ಹಂಗೆ ಅಲ್ವ ಫ್ರೆಂಡ್ಸ್, ನೀಟಾಗಿ ಹೊಲ್ದಿಲ್ಲ ಅಂತಂದರೆ ನಮಗೊಂಥರ ಬೇಜಾರಾಗುತ್ತಲ್ಲ. ಅದೇ ರೀತಿ ಅವರು ಅವ್ರವ್ರ ಬ್ಲೌಸ್ಗಳು ಅವ್ರವ್ರು ಇದು ಮಾಡ್ತಾರೆ. ಕೆಲವು ಮೊನ್ನೆ ಒಬ್ಬರು ಬಂದಿರೋ ನಮ್ಮ ಬ್ಲೌಸ್ ಎಲ್ಲ ಹಾಳಾಗೋಗ್ಬಿಟ್ಟಿದೆ, ನಮಗೆ ಬೇರೆ ಬ್ಲೌಸು ಸ್ಟಿಚ್ ಮಾಡಿಕೊಡಿ. ಅದು ಸೀರೆ ಬ್ಲೌಸ್ಗಳು ಬೇರೆದು ಎಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಆ ಥರದ್ದು? ಸೀರೆ ಬ್ಲೌಸ್ಗಳು ಸಿಗಲ್ಲ. ಇವಾಗ ಫಿಟ್ಟಿಂಗ್ ನೀಟಾಗಿಲ್ಲ ಅಂತಂದರೆ ಇವ್ರೇನಪ್ಪ ಹಿಂಗಾಡ್ತಾರೆ, ಏನೋ ಇದೊಂದೇ ಬ್ಲೌಸ್ ಹಾಕ್ಕೊಳ್ತಾರೆ ಏನೋ ಅನ್ನೋ ಥರ ಅಂತ ನಾವು ಅಂದ್ಕೊತೀವಿ. ಅವ್ರ ಜಾಗದಲ್ಲಿ ಮೋಸ್ಟ್ಲಿ ನಾವಿದ್ರೂ ಹಾಗೆ ಮಾಡ್ತೀವೋ ಏನೋ ಗೊತ್ತಿಲ್ಲ. ಅಂದರೆ ಆ ಸ್ಟಿಚ್ ಮಾಡಬೇಕಾದ್ರೆ ಅವ್ರವ್ರ ಇದು ಅವ್ರವ್ರಿಗೆ ಆವಾಗಲೇ ಅರ್ಥ ಆಗುತ್ತೆ. ನನ್ನ ಅನಿಸಿಕೆ ನಾನು ಹೇಳ್ತಾ ಇದ್ದೀನಿ. ಅವ್ರವ್ರ ಅನಿಸಿಕೆ ಏನೇನಿದೆಯೋ ಗೊತ್ತಿಲ್ಲ ನನಗೆ. ನನಗೇನೋ ಒಟ್ಟು ಸ್ಟಿಚಿಂಗ್ದು ಅವರು ಬ್ಲೌಸ್ಗಳು ಕೊಡೋದು ಇದು ಮಾಡಿದ್ರೆ, ಯಾಕಪ್ಪ ಇವ್ರ ಬ್ಲೌಸ್ಗಳು ಇಷ್ಟು ಇದು ಮಾಡ್ತಾರೆ, ಇದೊಂದೇ ಬ್ಲೌಸ್ ಯಾವಾಗಾದರೂ ಹಾಕ್ಕೊಳ್ತಾ ಇರ್ತಾರ, ಅಷ್ಟೊಂದು ನೀಟಾಗಿ ಫಿಟ್ಟಿಂಗ್ ಇಲ್ವಾ, ಒಂಥರ ಏನೋ ಒಂಥರ ಬೇಜಾರಾಗ್ಬಿಡುತ್ತೆ. ಇನ್ನೊಂದು ಸತಿ ಹೊಲಿಬೇಕು ಅಂತಲೇ ಅನ್ಸೋದಿಲ್ಲ. ತಯ್ಯಪ್ಪ ಈ ಬ್ಲೌಸ್ ಸ್ಟಿಚಿಂಗ್ ಬೇಡ, ಏನು ಬೇಡ, ಬ್ಲೌಸ್ ಹೊಲಿಯೋದೇ ಬೇಡ ಅಂತ ಅನಿಸ್ಬಿಡುತ್ತೆ. ತಿರ್ಗಾ ಒಂದೊಂದು ಸತಿ ಏನಾದರೂ ಮಿಷಿನ್ ಮೇಲೆ ಇವತ್ತು ಕುತ್ಕೊಂಡಿಲ್ಲ ಅಂದರೆ 3 ದಿವಸ 4 ದಿವಸ ಆದರೂ ಕುತ್ಕೊಂಡು ಹೊಲಿಯೋಕ್ಕೆ ಇಂಟ್ರೆಸ್ಟೇ ಬರೋದಿಲ್ಲ. ಆ ಇಂಟ್ರೆಸ್ಟ್ ಬರಬೇಕು ಅಂತಂದರೆ ಡೈಲಿ ಒಂದು 5 ನಿಮಿಷ 10 ನಿಮಿಷನಾದ್ರೂ ಮಿಷಿನ್ ಮೇಲೆ ಕುತ್ಕೊಂಡು ಕೆಲಸ ಮಾಡಿದ್ರೆ ಡೈಲಿ ಇದಾಗುತ್ತೆ. ಒಂದೊಂದು ದಿವಸ ತಡಿವಾಗ ಹೊಲಿಯೋಣ, ಇಲ್ಲಾಂದ್ರೆ ಅವಾಗ ಹೊಲಿಯೋಣ, ಆಮೇಲೆ ಒಂದು 5 ನಿಮಿಷ ಬಿಟ್ಕೊಂಡು ಹೊಲಿಯೋಣ, ಒಂದು 10 ನಿಮಿಷ ಬಿಟ್ಕೊಂಡು ಹೊಲಿಯೋಣ ಅಂತಂದರೆ ಹಂಗೆ ಟೈಮ್ ಹೋಗ್ತಾನೇ ಇರುತ್ತೆ, ಕೆಲಸ ಮಾತ್ರ ಆಗೋದಿಲ್ಲ. ನಾವು ಯಾವಾಗ ಕಸ್ಟಮರ್ಗೆ ಹೇಳಿದ ಟೈಮ್ಗೆ ನಾವು ಯಾವಾಗ ಕೊಡ್ದಂಗೆ ಇರ್ತೀವೋ ಅವರು ನಮಗೆ ಬಟ್ಟೆಗಳನ್ನ ಕೊಡೋದನ್ನ ಕಮ್ಮಿ ಮಾಡಿಬಿಡ್ತಾರೆ. ನಾವು ಅವ್ರಿಗೆ ಹೇಳಿದ ಟೈಮ್ಗೆ ಕರೆಕ್ಟಾಗಿ ಕೊಟ್ಕೊಂಡು ನಾವು ಸ್ಟಿಚಿಂಗ್ ಮಾಡಿ ನೀಟಾಗಿ ಕೊಟ್ಟರೆ ಅವರು ಕೊಡ್ತಿರ್ತಾರೆ. ಅವ್ರೇನಾದರೂ ನಾವು ಯಾವಾಗನ ಸ್ಟಿಚಿಂಗ್ ಮಾಡಿ ನೀಟಾಗಿ ಇವತ್ತು ಕುತ್ಕೋ, ನಾಳೆ ಮಾಡೋಣ, ಇವಾಗ ಹೊಲಿಯೋಣ ಅಂತ ಹೇಳ್ಬಿಟ್ಟು ನಾವು ಯಾವಾಗ ಲೇಟ್ ಮಾಡ್ತೀವೋ ಅವರು ಬಿಡಪ್ಪ ಇವರು ಅವ್ರ ಹೇಳಿದ ಟೈಮಿಗೆ ಕರೆಕ್ಟಾಗಿ ಕೊಡೋಲ್ಲ, ಏನೂ ಇಲ್ಲ ಅಂತೇಳ್ಬಿಟ್ಟು ಅವರು ನೆಕ್ಸ್ಟ್ ಟೈಮಿಂದ ನಮಗೆ ಬಟ್ಟೆಗಳು ಕೊಡೋದನ್ನ ಕಮ್ಮಿ ಮಾಡಿಬಿಡ್ತಾರೆ. ನಾವು ಅದಕ್ಕೆ ಹೇಳಿದ ಟೈಮ್ಗೆ ಕರೆಕ್ಟಾಗಿ ಕೊಟ್ಕೊಳ್ತಾ ಬಂದರೆ ಅವರು ನಮಗೆ ನೀಟಾಗಿ ಸ್ಟಿಚಿಂಗಿಗೆ ಬಟ್ಟೆಗಳು ನಮಗೂ ಬರ್ತಾ ಇರುತ್ತೆ. ಮತ್ತು ಕಸ್ಟಮರ್ಗಳ ಹತ್ರ ನೀಟಾಗಿ ಮಾತಾಡಿಕೊಂಡು ಇಲ್ಲ ಹಂಗೆ ಮಾಡಿಸ್ಕೊಳ್ಳಿ ಈ ಥರ ನಾವು ಯಾವಾಗಲೂ ಮುಖಗಳನ್ನ ಇಟ್ಕೊಂಡ್ರೆ ಕಸ್ಟಮರ್ಗಳು ಕೂಡ ಕಮ್ಮಿ ಆಗ್ತಾ ಹೋಗ್ತಾರೆ. ನಮಗೆ ನೀಟಾಗಿ ಈ ಥರ ಎಲ್ಲ ಈ ಥರ ಇಕ್ಕಿಸ್ಕೊಳ್ಳಿ, ಹಂಗೆ ಮಾಡಿಸ್ಕೊಳ್ಳಿ ಈ ಥರ ಅಂತೇಳ್ಬಿಟ್ಟು ನಾವು ಕಸ್ಟಮರ್ಗಳ ಹತ್ರ ನೀಟಾಗಿ ಮಾತಾಡ್ತಿದ್ರೆ ಬರ್ತಾರೆ. ಕೆಲವೊಬ್ಬರು ಸರಿ ಆಯಿತು ಹಂಗೆ ಹಿಂಗೆ ಅಂತ ಒಂಥರ ಮುಖ ಗಂಟಿಕ್ಕೊಂಡು ಮಾತಾಡಿದ್ರೆ ನೆಕ್ಸ್ಟ್ ಅವ್ರು ಬರೋ ಅಂಥವ್ರು ನಮ್ಮ ಹತ್ರ ಕಸ್ಟಮರ್ಗಳು ಬರೋದಿಲ್ಲ. ಅದಕ್ಕೆ ನಾವು ಖುಷಿಯಿಂದ ಮಾತಾಡಿಕೊಂಡು ಒಬ್ಬೊಬ್ರು ಕಸ್ಟಮರ್ ಬಂದರೆ 1-2 ಅವರ್ 3 ಅವರ್ ಆಗೋಗ್ಬಿಡುತ್ತೆ. ಆವಾಗ ಟೈಮು ಗೊತ್ತಾಗೋದೇ ಇಲ್ಲ. ಏನಂದರೆ ಒಬ್ಬೊಬ್ಬರೇ ಕೆಲಸಗಳು ಮಾಡೋದಕ್ಕಿಂತ ಟೀಮ್ ವರ್ಕಲ್ಲಿ 1-2-3 ಆ ಥರ ಕೆಲಸಗಳು ಮಾಡಿದ್ರೆ ನಮಗೆ ನೀಟಾಗಿ ಬೇಗ ಕೆಲಸಗಳಾಗುತ್ತೆ. ಯಾಕಂದರೆ ಕಟ್ಟಿಂಗು ಸ್ಟಿಚಿಂಗು ಎಲ್ಲರೂ ಒಬ್ಬರೇ ಮಾಡಬೇಕು ಅಂದರೆ ಆಗೋದಿಲ್ಲ. ಒಬ್ಬರು ಕಟ್ಟಿಂಗ್ ಮಾಡಿದ್ರೆ ಸ್ಟಿಚಿಂಗಿಗೆ, ಮತ್ತಿಲ್ಲಾಂದರೆ ಉಕ್ಸು ಎಮಿಂಗ್ ಮಾಡೋದಕ್ಕೆ ಒಬ್ರಿಗೆ, ಆ ಥರ ಟೀಮ್ ವರ್ಕ್ ಥರ ಮಾಡಿಕೊಂಡ್ರೆ ಬೇಗ ಕೆಲಸಗಳು ಆಗ್ತವೆ. ನಮಗೆ ಯಾವಾಗ ಕಸ್ಟಮರ್ಗೆ ಬೇಗ ಬ್ಲೌಸ್ಗಳು ಕೂಡ ಆ ಟೈಮಿಂಗ್ಸ್ ಕರೆಕ್ಟಾಗಿ ಕೊಟ್ಬಿಡ್ಬೋದು. ನಾವು ಒಬ್ಬರೇ ಎಲ್ಲ ಕೆಲಸನೂ ಮಾಡ್ತೀವಿ, ಒಂದು 5 ರೂಪಾಯಿ ಅವ್ರಿಗೆ ಹೋಗೋದು ನಮಗೆ ಬರಲಿ ಅನ್ನೋ ಥರ ಮಾಡೋಕ್ಕೋದ್ರೆ ನಮ್ಗೆ ಟೈಮು ಇದಾಗುತ್ತೆ. ಆ ಟೈಮ್ ಅವ್ರಿಗೆ ಹೇಳಿದ ಟೈಮ್ಗೆ ಕೂಡ ನಾವು ಕೊಡೋದಕ್ಕೂ ಕೂಡ ಆಗೋದಿಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಒಂದಿಬ್ಬರನ್ನ ಕಟ್ಟಿಂಗ್ಗೆ ಸ್ಟಿಚಿಂಗಿಗೆ ಇಲ್ಲ ಎಮ್ಮಿಂಗಿಗೆ ಒಬ್ರಿಗೆ ಆ ಥರ ಇಟ್ಕೊಂಡ್ರೆ ನಮಗೂ ಕೆಲಸಗಳೆಲ್ಲ ಬೇಗ ಆಗ್ತಾ ಇರುತ್ತೆ. ಈಗ ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ನೋಡಿ 7 ಟಿಪ್ಸ್ ಕೊಟ್ಟಿದ್ದೀನಿ. 7 ಟಿಪ್ಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಮಾಡ್ಬೋದು. ಫಾಲ್ಸು, ಆಲ್ಟ್ರೇಷನ್ನು, ನೈಟಿ, ಪೆಟಿಕೋಟ್ಸು. ಬಾಯ್.